ನಡಿಬಾರ್ದು ನಡೆದೋಗಿದೆ. ನಡಿಬಾರ್ದು ನಡೆದೋಗಿದೆ. ಆತ್ಮ ಮನೆ ಒಳಗಡೆ ಬಂದಾಗಿದೆ. ಇದೇನು ಅನಾಹುತ ಸೃಷ್ಟಿ ಮಾಡುತ್ತೋ. ಚೈತ್ರ, ಚಿರುದು ಡ್ರಾಯಿಂಗ್ ಬುಕ್ಕು ನೋಟ್ಬುಕ್ಕು ನನ್ನ ಹತ್ರನೇ ಉಳ್ಕೊಂಡಿದ್ದೆ, ತಗೋಪ್ಪ. ಚಿರು ತುಂಬ ಇಂಟೆಲಿಜೆಂಟ್ ಹುಡುಗ. ಅವನು ಬಿಡಿಸ್ತಾ ಇದ್ದ ಚಿತ್ರಗಳು ತುಂಬ ಡಿಫ್ರೆಂಟ್ ಆಗಿರ್ತಿತ್ತು. ಅವನ ಕಲ್ಪನೆಗಳು, ಆಲೋಚನೆಗಳು ತುಂಬಾ ವಿಚಿತ್ರವಾಗಿರ್ತಾ ಇತ್ತು. 100 ಜನ ಒಂದೇ ರೀತಿ ಯೋಚನೆ ಮಾಡ್ತಿದ್ರೆ ಚಿರು ಮಾತ್ರ ಬೇರೆ ಥರನೇ ಯೋಚನೆ ಮಾಡ್ತಿದ್ದ. ರಿಯಲಿ ವಿ ಮಿಸ್ ಹಿಮ್. ನೀನು ಕೂಡ ಅವನ್ನ ತುಂಬಾ ಮಿಸ್ ಮಾಡ್ಕೋತಾ ಇದೆಯಾ ಅಲ್ವಾ? ಥ್ಯಾಂಕ್ ಯು ಸರ್. ಸರ್, ನಮ್ಮ ಬಾಸ್ ನೇಮ್ ಅಶೋಕ್ ಅಂತ ಅಲ್ವಾ? ಹೌದು. ಅವ್ರ ವೈಫ್ಗೊಂದು ಕಾಲ್ ಮಾಡಿಕೊಡ್ತೀರಾ? ಓ, ಆರತಿ ಮೇಡಮ್ ನಿಮ್ಗೆ ಗೊತ್ತಾ? ಹೌದು, ಇವತ್ತು ಅವರಿಂದನೇ ನಂಗೆ ಕೆಲಸ ಸಿಕ್ಕಿರೋದು. ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು ಅದಕ್ಕೆ. ಓಕೆ. ಹಲೋ, ಯಾರು? ಹಲೋ ಅಕ್ಕ, ನಾನು ಜಾನಕಿ ಮಾತಾಡ್ತಿರೋದು. ಇವತ್ತು ನಿಮ್ಮ ಆಫೀಸಲ್ಲಿ ನೀವು ಹೇಳಿದ್ರಿಂದ ನನಗೆ ಕೆಲಸ ಸಿಕ್ಕಿದೆ. ತುಂಬ ಥ್ಯಾಂಕ್ಸ್. ಅಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ತಪ್ಪೇನಲ್ಲ. ಅಕ್ಕ, ನಾನು ಆಗಾಗ ನಿಮ್ಮ ಮನೆಗೆ ಬರ್ಬೋದಾ ನಿಮ್ಮನ್ನ ನೋಡೋದಕ್ಕೆ? ಇದು ನಿಮ್ಮನೆ ಅಂತಾನೆ ಅಂದ್ಕೊ, ನೀನು ಯಾವಾಗ ಬೇಕಾದರೂ ಬರ್ಬೋದು. ತುಂಬ ಥ್ಯಾಂಕ್ಸ್ ಅಕ್ಕ. ಥ್ಯಾಂಕ್ ಯು. ಚಿರು, ಆನೆಗೆ ಕೊಂಬಿರಲ್ಲ ಕಣು, ಅದಕ್ಕೆ ಕೋರೆ ಹಲ್ಲಿರುತ್ತೆ. ಟೀಚರ್ ಹೇಳಿದ್ದು ನಿಜ. ನೀನ್ ಯೋಚನೆ ಮಾಡೋ ರೀತಿನೇ ವಿಚಿತ್ರ. ಚಿರು, ನಿನಗೆ ಯಾವತ್ತೂ ಕಾಲಿಲ್ಲ ಅಂತ ನಂಗೆ ಫೀಲ್ ಆಗಿಲ್ಲ ಕಣು. ನನ್ನ ತಮ್ಮ ಸೂಪರ್ ಬಾಯ್. ಚಿರು, ನೀನ್ ಯಾಕೋ ನನ್ನನ್ನು ಹೇಟ್ ಮಾಡ್ತೀಯ? ನಾನೇನು ಮಾಡಿದ್ದೀನಿ ನಿನ್ಗೆ? ನಂಗೆ ನೀನಂದ್ರೆ ತುಂಬಾ ಇಷ್ಟ. ಐ ಲವ್ ಯು ಚಿರು. ಐ ಲವ್ ಯು ಲಾಟ್. May I come in, sir? Yes. What nonsense is this? ये रागिणी, ನೀನ್ ಯಾಕೆ ಇಲ್ಲಿಗೆ ಬಂದೆ?
ನನ್ನ ಹೆಸರು ರಾಗಿಣಿ ಅಲ್ಲ. ನನ್ನ ಸರ್ಟಿಫಿಕೇಟ್ ಅಲ್ಲಿ ಜಾನಕಿ ಅಂತ ಇದೆ. ನೀನ್ ಬೇಕಾದ್ರೆ ಜಾನು ಅಂತ ಕರಿಬಹುದು. ನೀನ್ ಮಾತ್ರ ಕರಿಬೇಕು. ನೀನ್ ಹೇಗೆ ಇಲ್ಲಿಗೆ ಬಂದೆ? ಪದೇ ಪದೇ ನಿನ್ನ ಮನೆ ಕರೆದ್ರೆ ನೀನು ಕೋಪ ಮಾಡ್ಕೊಳ್ತೀಯಾ, ಇರಿಟೇಟ್ ಮಾಡ್ಕೊಳ್ತೀಯಾ. ಅದಕ್ಕೆ ಯೋಚನೆ ಮಾಡ್ತಿದ್ದೆ, ಬರೀ ಮನೇಲಿ ಮಾತ್ರ ಲವ್ ಮಾಡಿದ್ರೆ ಬೋರ್ ಆಗತ್ತೆ. ಅದಕ್ಕೆ ಮನೆಯಲ್ಲಿ ಆಫೀಸಲ್ಲಿ ಎರಡು ಕಡೆ ಲವ್ ಮಾಡೋಣ ಅಂತ ಸ್ಟ್ರೇಟ್ ಆಗಿ ಮಾವನ ಹತ್ರ ಹೋಗಿ ಆಶೀರ್ವಾದ ತಗೊಂಡೆ. ಅದೇ ನಿನ್ ಹೆಂಡತಿ ಆರ್ತಿ ಅಕ್ಕನ ಹತ್ರ ಲೈಟ್ ಆಗಿ ಕಣ್ಣೀರ್ ಹಾಕ್ತೆ. ಅವರು ರೆಕಮೆಂಡ್ ಮಾಡಿದ್ರು, ಕೆಲಸ ಸಿಕ್ತು. ನೋಡು, ನೀನ್ ತುಂಬಾ ತಪ್ಪು ಮಾಡ್ತಿದ್ಯಾ. ನಿನ್ ಬಗ್ಗೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲದೆ ನಿನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ನೀನ್ ದಯವಿಟ್ಟು ಇಲ್ಲಿಂದ ಹೊರಟೋಗಮ್ಮ. ಆಕ್ಚುಲಿ ಬೇಬಿ, ನಾನೇ ಹೇಳ್ಬೇಕು ಅನ್ಕೊಂಡಿದ್ದೆ, ಹೇಳ್ಬಿಡ್ಲಾ? ಯಾಕೆ ಕೈ ನಡಕ್ತಾ ಇದೆ? ಬಿಡು ಕೈನಾ. ಲಾರಿ ಬಂದಿದೆ, ಲೋಡ್ ಮಾಡಿಸಲ್ಲ. ಹಾ, ನೀವು ಹೋಗಿ, ನಾನು ಬರ್ತೀನಿ. ಆಶು ಬೇಬಿ, ಅವ್ರು ಲೋಡ್ ಮಾಡಿಸ್ತಾರೆ, ನೀನ್ ಯಾಕೆ ಹೋಗ್ತೀಯಾ? ಬಾವ, ಒಂದು ತಪ್ಪಾಗೋಗಿದೆ ಬಾವ. ತಪ್ಪ? ದೊಡ್ಡ ಎಡವಟ್ಟಾಗೋಗಿದೆ. ಅಶೋಕ್, ಏನಾಯ್ತು? ಅದೇ, ನಾವು ಅಕೌಂಟೆಂಟ್ ಕೆಲಸ ಕೊಟ್ಟಿದ್ದೀವಲ್ಲ, ಆ ಹುಡುಗಿ. ಹಾ, ಜಾನಕಿ ಅಲ್ವಾ? ಓ, ಅವಳು ಜಾನಕಿ ಅಲ್ಲ, ರಾಗಿಣಿ. ರಾಗಿಣಿನ? ಯಾವ ರಾಗಿಣಿ? ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಗಿ ನನ್ನ ಹೆಸರು ಆಚೆಗೆ ಬಂದ್ರೆ ನಾನು ಇದುವರೆಗೂ ಸಂಪಾದಿಸಿದ್ದು ಮಾನ, ಮರ್ಯಾದೆ, ಪ್ರತಿಷ್ಠೆ ಎಲ್ಲ ಮಣ್ಪಾಲಾಗೋಗುತ್ತೆ ಬಾಬಾ. ಅಶೋಕ್, ಸಮಾಧಾನ ಮಾಡ್ಕೊ. ಬಾಬಾ ಪ್ಲೀಸ್ ಬಾಬಾ, ನೀವೇ ಹೇಗಾದ್ರೂ ಮಾಡಿ ಅವಳನ್ನ ಇಲ್ಲಿಂದ ಆಚೆ ಕಳಿಸ್ಬಿಡಿ. ನನಗೆ ಆರ್ತಿಗೆ ದ್ರೋಹ ಬಗೆಯೋದಕ್ಕೆ ಇಷ್ಟ ಇಲ್ಲ ಬಾಬಾ, ಇಷ್ಟ ಇಲ್ಲ. ನನಗೆ ಗೊತ್ತು ಅಶೋಕ್, ನೀನು ಯಾವತ್ತೂ ಆರತಿಗೆ ದ್ರೋಹ ಮಾಡಲ್ಲ ಅಂತ. ನೋಡು, ಅಳ್ಬೇಡ. ಇಲ್ಲಿ ಯಾರಾದ್ರೂ ನೋಡಿದ್ರೆ ಸಮಸ್ಯೆ ಆಗುತ್ತೆ. ಕಣ್ಣೀರು ಒರೆಸ್ಕೊ. ನೋಡು ಅಶೋಕ್, ಇವತ್ತೇ ಕೊನೆ. ಇನ್ನು ಯಾವತ್ತೂ ಅವಳು ಈ ಆಫೀಸ್ ಕಡೆ ಬರಲ್ಲ, ಬರೋಕ್ಕೆ ನಾನು ಬಿಡೋದಿಲ್ಲ. ಧೈರ್ಯವಾಗಿರು. ಏನಮ್ಮ, ಸ್ಕೂಲ್ ಬಿಟ್ಟು ಎಷ್ಟೊತ್ತಾಯ್ತಮ್ಮ? ಒಬ್ಬಳೇ ಕೂತ್ಕೊಂಡು ಏನು ಮಾಡ್ತಾ ಇದೀಯಾ ಇಲ್ಲಿ? ಸ್ಕೂಲ್ ಬಿಡ್ತಾ ಅಂಕಲ್?
ಯಾರಿದ್ದೀರಾ? ಚೈತ್ರ ಬಾಮ್ಮ, ಟೈಮ್ ಆಯ್ತು, ಗೇಟ್ ಹಾಕ್ಬೇಕು ಬಾಮ್ಮ. ಜಾನ್ಕಿನ ಒಳಗೆ ಕಳಿಸಿ. ಹಾ, ಮೇ ಐ ಕಮ್ ಇನ್ ಸರ್? ಇವರು ನಮ್ಮ ಭಾವ, ನಮ್ಮ ಅಕ್ಕ ಭವಾನಿ ಗಂಡ. ನಂಗೆ ಪರಿಚಯ ಇದೆ ಸರ್. ದೊಡ್ಡ ಯಜಮಾನ್ರು ಇವ್ರಿಗೆ ಫೋನ್ ಮಾಡಿ ಕೆಲಸ ಕೊಡಿ ಅಂತ ಹೇಳಿದ್ದು ಅಲ್ವಾ ಸರ್? ನೀವು ಯಾರು ಅಂತ ಆಗಲೇ ಗೊತ್ತಾಗಿದ್ದಿದ್ರೆ ನಿಮಗೆ ಕೆಲಸ ಕೊಡೋದಿರಲಿ, ನಿಮ್ಮನ್ನು ಆಫೀಸ್ ಹತ್ರನೂ ಬರೋಕ್ಕೆ ಬಿಡ್ತಾ ಇರಲಿಲ್ಲ. ಅಂದ್ರೆ ಎಲ್ಲ ಹೇಳ್ಬಿಟ್ಟಿದ್ದೀರಾ ಆಶು? ಮಿಸ್ ರಾಗಿಣಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು, ಪ್ಲೀಸ್ ಬನ್ನಿ. ಯಾ ಶ್ಯೂರ್ ಸರ್. ಬೇಬಿ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಡೋಂಟ್ ವರಿ, ನಿಮ್ಮ ಭಾವ ಅಲ್ಲ, ನಿಮ್ಮ ಅಪ್ಪನಿಂದಲೂ ನಮ್ಮಿಬ್ರನ್ನ ದೂರ ಮಾಡೋಕ್ಕಾಗೋದಿಲ್ಲ. ಮಾತಾಡಬೇಕು ಅಂತ ಸುಮ್ಮನೆ ಇದ್ದೀರಲ್ಲ, ಏನ್ ವಿಷಯ ಅಂತ ಡೈರೆಕ್ಟಾಗಿ ಹೇಳಿ, ಯಾವುದೇ ಮುಜುಗರ ಬೇಡ. ರಾಗಿಣಿ, ಅಶೋಕ್ಗೆ ಆಗಲೇ ಮದುವೆ ಆಗಿದೆ. ಹಾ ಗೊತ್ತಲ್ಲ, ಅವ್ರ ಹೆಂಡತಿ ಆರ್ತಿ ನೋಡೋದಕ್ಕೆ ಸೂಪರ್ ಆಗಿದ್ದಾರೆ. ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅಶೋಕ್ ನೀನು ಅಂದ್ಕೊಂಡ ಹಾಗಲ್ಲ, ದಯವಿಟ್ಟು ಅವನ್ನ ಬಿಟ್ಬಿಡು. ನೋ, ಬಿಡಲ್ಲ. ಬಿಡಲ್ವಾ? ಬಿಡಲ್ಲ ಅಂದ್ರೆ ಇವತ್ತೇ ನಿನ್ನನ್ನು ಕೆಲಸದಿಂದ ತೆಗೆದು ಹಾಕ್ಬೇಕಾಗುತ್ತೆ. ಏನ್ ಸರ್ ಹೆದರಿಸ್ತಿದ್ದೀರಾ? ಸರಿ, ಇವಾಗ ನಾನೇ ನಿಮಗೆ ಒಂದು ಆಪ್ಷನ್ ಕೊಡ್ತೀನಿ, ಯೋಚನೆ ಮಾಡಿ. ನೀವು ನನ್ನನ್ನು ಇಮಿಡಿಯೇಟ್ ಆಗಿ ಕೆಲಸದಿಂದ ತೆಗೆದ್ರೆ ನಾನು ಇಮಿಡಿಯೇಟ್ ಆಗಿ ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ. ನೇರವಾಗಿ ನಿಮ್ಮನೆಗೆ ಹೋಗ್ತೀನಿ. ಆಮೇಲೆ ಆರ್ತಿ ಅಕ್ಕನ ಹತ್ರ ಕಣ್ಣೀರು ಹಾಕೊಂಡು ಗೋಳಾಡಿ ಅಶೋಕ್ ನಮ್ಮನೇಲಿ ರಾತ್ರಿ ಇಡೀ ಕಳೆದಿರೋದನ್ನ ಸಾಕ್ಷಿ ಸಮೇತ ತೋರಿಸ್ತೀನಿ. ಹಾ ಸರ್, ನನ್ನ ಹತ್ರ ಈ ಥರ ತುಂಬ ವಿಡಿಯೋಸ್ ಇದೆ. ಕೆಲಸದಿಂದ ತೆಗೆಯೋದು ಬೇಡ, ಸ್ವಲ್ಪ ದಿನ ವೇಟ್ ಮಾಡ್ತೀನಿ ಅಂದರೆ ನೀವೆಷ್ಟು ದಿನ ವೇಟ್ ಮಾಡ್ತಿರೋ ಅಷ್ಟು ದಿನ ಸೀಕ್ರೆಟ್ ಆಗಿ ಇಡ್ತೀನಿ. ಯೋಚನೆ ಮಾಡಿ, ನನ್ನನ್ನು ಇವತ್ತೇ ಕೆಲಸದಿಂದ ತೆಗಿತೀರೋ ಅಥವಾ ಲೇಟಾಗಿ ಕೆಲಸದಿಂದ ತೆಗಿತೀರೋ? ನೀವು ಅಶು ಮೇಲೆ ಎಷ್ಟೊಂದು ಕಾಳಜಿ ತೋರಿಸ್ತಿರೋದು ನಂಗೆ ತುಂಬಾನೇ ಖುಷಿ ಆಗ್ತದೆ. ಓ ಪಾಪಿ ಬ್ರದರು, ಅದಕ್ಕೆ ಮೋಸ ಮಾಡ್ತಿದ್ಯಾ? ಅಯ್ಯೋ, ಕೇಳ್ತಾಗಿರಿ ಅಂಕಲ್. ಸ್ಕೂಲ್ ಬಸ್ ಎಲ್ಲ ಹೊರಟೋಯ್ತಲ್ಲಮ್ಮ, ಇವಾಗ ನೀನ್ ಯಾತ್ರೆಗೆ ಹೋಗ್ತೀಯಮ್ಮ? ನಡ್ಕೊಂಡು ಹೋಗ್ತೀನಿ ಅಂಕಲ್. ಬೇಡ ಬೇಡಮ್ಮ, ನಿಮ್ಮ ತಂದೆ ನಂಬರ್ ಕೊಡಿ, ನಾನು ಫೋನ್ ಮಾಡಿ ಬರೋಕೆ ಹೇಳ್ತೀನಿ. ಮನೆ ಇಲ್ಲೇ ಇರೋದು, ಪರವಾಗಿಲ್ಲ, ನಾನು ಹೋಗ್ತೀನಿ. ಇಲ್ಲಮ್ಮ, ಒಬ್ಬಳನ್ನೇ ಕಳ್ಸೋಕ್ಕಾಗಲ್ಲ. ಏನು ಭಯ ಪಡಬೇಡಿ ಅಂಕಲ್, 5 minutes ಅಲ್ಲಿ ಮನೇಲಿ ಇರ್ತೀನಿ. ಸಾಧ್ಯನೇ ಇಲ್ಲಮ್ಮ, ಒಬ್ಬಳನ್ನೇ ಕಳ್ಸೋಕ್ಕಾಗಲ್ಲ. ಪ್ಲೀಸ್ ಅಂಕಲ್, ಡ್ಯಾಡಿಗೆ ಆಫೀಸಲ್ಲಿ ತುಂಬಾ ಕೆಲಸ ಇರುತ್ತೆ, ಅವ್ರು ಬರೋದು ಲೇಟ್ ಆಗುತ್ತೆ. ಬಸ್ ಮಿಸ್ ಮಾಡ್ಕೊಂಡಿದ್ದೀನಿ ಅಂದ್ರೆ ನಂಗೆ ಬೈತಾರೆ. ಪ್ಲೀಸ್ ಅಂಕಲ್, ಹೋಗ್ತೀನಿ. ಸರಿ ಹೋಗಮ್ಮ.